ವೆಲ್ಕಮ್ ಬ್ಯಾಕ್. ಹಾಸ್ಟೆಲ್ನ ಟೆರೆಸ್ ಮೇಲೆ ವಿದ್ಯಾರ್ಥಿಗಳು ಭರ್ಜರಿಯಾಗಿ ಎಣ್ಣೆ ಪಾರ್ಟಿ ಮಾಡ್ತಾರೆ. ರಾತ್ರಿ ಆದರೆ ರಸ್ತೆಯನ್ನ ಕ್ಲೋಸ್ ಮಾಡಿ ವಿದ್ಯಾರ್ಥಿಗಳು ಮಸ್ತಿ ಮಾಡ್ತಾರೆ. ಅವರಿಗೆ ಹಾಸ್ಟೆಲ್ನ ಟೆರೆಸೇ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್. ಅವ್ರಿಗೆ ಅಲ್ಲೇ ಕೂತ್ಕೊಂಡು ಎಣ್ಣೆ ಪಾರ್ಟಿ ಮಾಡೋದು, ಕತ್ಲೆ ಆಗ್ತಾ ಇದ್ದಂಗೆ ರಸ್ತೆ ಕ್ಲೋಸ್ ಮಾಡೋದು, ಅಲ್ಲಿ ಆ ರಸ್ತೆಯಲ್ಲಿ ತಾವು ಮೋಜು ಮಸ್ತಿಯನ್ನ ಮಾಡೋದು. ಕಟ್ಟಡ ಮಾಲೀಕನಿಗೂ ಕಿರಿಕಿರಿಯನ್ನು ಕೊಡ್ತಾರೆ, ಅಕ್ಕಪಕ್ಕದ ನಿವಾಸಿಗಳಿಗೂ ಕೂಡ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಅನ್ನೋ ಆರೋಪ ಕೇಳಿಬಂದಿದೆ. ಈ ಘಟನೆ ನಡೆದಿರುವಂಥದ್ದು ಬೆಂಗಳೂರಿನ ಕಲ್ಯಾಣ ನಗರದ ಚಳ್ಳಕೆರೆಯ ಖಾಸಗಿ ಕಾಲೇಜಿನ ಹಾಸ್ಟೆಲ್ನಲ್ಲಿ. ಈ ಬಗ್ಗೆ ದೂರು ನೀಡಿದ್ರು ಕೂಡ ಕಾಲೇಜು ಆಡಳಿತ ಮಂಡಳಿ ಕ್ಯಾರೆ ಅಂತ ಹೇಳ್ತಾ ಇಲ್ವಂತೆ. ಇದ್ರ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ, ಡೋಂಟ್ ಕೇರ್ ಅಂತೇಳಿ ಕುಳಿತುಕೊಂಡಿದೆ ಕಾಲೇಜಿನ ಹಾಸ್ಟೆಲ್ ಆಡಳಿತ ಮಂಡಳಿ. ಹಾಸ್ಟೆಲ್ ಬಗ್ಗೆ ಗಮನ ಹರಿಸೋದಕ್ಕೆ ಹೈಕೋರ್ಟ್ ಆದೇಶ ಕೂಡ ಇದೆ. ಆದರೂ ಕೂಡ ವಿದ್ಯಾರ್ಥಿಗಳ ಹುಚ್ಚಾಟ, ಆಟಾಟೋಪ ಮುಂದುವರಿತಾನೇ ಇದೆ. ಇದರಿಂದಾಗಿ ಕಿರಿಕಿರಿಯನ್ನು ಅನುಭವಿಸ್ತಾ ಇರೋರು, ಸಮಸ್ಯೆಯನ್ನು ಅನುಭವಿಸ್ತಾ ಇರೋರು ಅಕ್ಕಪಕ್ಕದ ನಿವಾಸಿಗಳು, ಖುದ್ದು ಆ ಹಾಸ್ಟೆಲ್ಗೆ ಕಟ್ಟಡವನ್ನು ಬಾಡಿಗೆ ಕೊಟ್ಟಿರುವಂತಹ ಮಾಲೀಕ. ಖಾಸಗಿ ಕಾಲೇಜಿನ ಹಾಸ್ಟೆಲ್ ಇದು. ಆ ಖಾಸಗಿ ಕಾಲೇಜಿನ ಹಾಸ್ಟೆಲ್ನ ಮೇಲೆ, ಟೆರೆಸ್ನ ಮೇಲೆ ಕುಳಿತುಕೊಂಡು ಎಣ್ಣೆ ಪಾರ್ಟಿಯನ್ನು ಮಾಡ್ತಾರೆ. ಇವರು ಸುಮ್ಮನೆ ಎಣ್ಣೆ ಪಾರ್ಟಿ ಮಾಡಿದರೆ ಯಾರಿಗೂ ಏನೂ ತೊಂದರೆ ಆಗಲಿಕ್ಕಿಲ್ವೇನೋ, ಆದರೆ ಎಣ್ಣೆ ಪಾರ್ಟಿ ಮಾಡಿ ಅದಾದ ಮೇಲೆ ಅಲ್ಲಿ ಹೋಗಿ ಬರೋರಿಗೆಲ್ಲ ಕಿರುಕುಳ ಕೊಡುವುದು, ಹಾಗೆ ರಸ್ತೆಯನ್ನು ಬಂದ್ ಮಾಡಿ ಅಲ್ಲಿ ಮೋಜು ಮಸ್ತಿ ಮಾಡೋದು, ಇದರಿಂದ ಅಕ್ಕಪಕ್ಕದ ನಿವಾಸಿಗಳಿಗೆ ಕಿರಿಕಿರಿ ಆಗೋದು, ಈ ತೊಂದರೆಗಳನ್ನು ಅಲ್ಲಿನ ಜನ ಅನುಭವಿಸ್ತಾ ಇದ್ದಾರೆ. ಬೆಂಗಳೂರು ಸಿಟಿ ಕಾಲೇಜ್ಗೆ ಅಸೋಸಿಯೇಟೆಡ್ ಹಾಸ್ಟೆಲ್ ಇದೆ, ನರ್ಸಿಂಗ್ ಕಾಲೇಜ್ ಹಾಸ್ಟೆಲು. ಇದು ಅಬೌಟ್ 210 ಸ್ಟೂಡೆಂಟ್ಸ್ ಏನೋ ಇದ್ದಾರೆ. ಇಲ್ಲಿ ತುಂಬ ಗಲಾಟೆ ಮಾಡ್ತಾರೋ. ಅದು ಮಿಡ್ ನೈಟಲ್ಲಿ ಕೂಡ. ಇದೆಲ್ಲ ರೆಸಿಡೆನ್ಷಿಯಲ್ ಏರಿಯಾ. ಫಸ್ಟ್ ಆಫ್ ಆಲ್ ದಿಸ್ ಇಸ್ ರೆಸಿಡೆನ್ಷಿಯಲ್ ಏರಿಯಾ. ಇದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್. ಹಾಸ್ಟೆಲ್ ಕಾಲೇಜ್ ಅಸೋಸಿಯೇಟೆಡ್ ಹಾಸ್ಟೆಲ್ ಇಲ್ಲಿದೆ. ಸೊ ಇಲ್ಲಿ ಸ್ಟೂಡೆಂಟ್ಸು ಆಲ್ಕೋಹಾಲು ಮತ್ತು ಗಾಂಜಾ ಎಲ್ಲ ಮಾಡಿ ತಗೊಂಡು ಇವರೆಲ್ಲ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಜನನೆಲ್ಲ. ಈ ರೆಸಿಡೆನ್ಸಸ್ಗೆಲ್ಲ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಸೊ ನಾವು ಎಷ್ಟು ವಾಟಿ ಬಿಲ್ಡಿಂಗ್ ಓನರ್ಗೆ ಫುಲ್ ನಾಯ್ಸ್ ಗಲಾಟೆ ಮಾಡ್ತಾರು, ಮ್ಯೂಸಿಕ್ ಹಾಕ್ತಾರು, ಟೆರೆಸ್ ಮೇಲೆ ಹೋಗಿ. ಈಗ ಸದ್ಯಕ್ಕೆ ನೀರು ಮೇಲಿನಿಂದ ಬೀಳ್ತಾ ಇತ್ತು ಡೈಲಿ. ಅದು ಏನು ಪ್ರಾಬ್ಲಮ್ ಆಗ್ತದೆ, ಇದು ನೀರು ಕೆರೆಗೆ ಬಿದ್ದುಕೊಂಡ್ರೆ ಬಾಕಿ ಹೋಗುವವರಿಗೆ ಬರುವವರಿಗೆ ತೊಂದರೆಯೇ ಆಗ್ತಾಯಿಲ್ಲ. ಆ ಥರ ಚೆಲ್ಲಿ ಬಿಡ್ತಾ ಹಾಗೆ ಇಷ್ಟು ಇದು ಬರ್ತಿತ್ತು. ಇಷ್ಟು ಇದರಲ್ಲಿ ಇದು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡಿದರೆ ಇದೆಲ್ಲ ಕುಡಿಯೋದು, ಗಾಂಜಾ, ಇನ್ನೊಂದು ಮತ್ತೊಂದು, ಇದು ಎಲ್ರಿಗೂ ಪ್ರಾಬ್ಲಮ್ ಆಗ್ತದೆ. ಇಲ್ಲಿ ಇದ್ದವರಿಗೆಲ್ಲ ಪ್ರಾಬ್ಲಮ್ಮು. ನನಗೆ ಒಬ್ಬರಿಗೆ ಇವರಿಗೊಬ್ಬರಿಗೆ ಅಂತ ಅಲ್ಲ, ಅಲ್ಲಿಂದ ಇಲ್ಲಿವರೆಗೆ ರೆಸಿಡೆನ್ಸಿಯಲ್ಲೇ ಏರಿಯಾ ಇದು. ಇಲ್ಲಿ ಕಮರ್ಷಿಯಲ್ ಆಗಲಿ ಇನ್ನೊಂದು ಅಂಗಡಿ ಏನಾದರೂ ಇಡೋದು ಅಂತ ಇಲ್ಲ, ನಾಟ್ ಅಲೌಡ್. ಹಾಗೆ ಆದ್ದರಿಂದ ಇದು ಏನಾದರೂ ಕಂಪ್ಲೇಂಟ್ ಕೊಟ್ಟರೆ, ಇನ್ನೊಂದು ಕೊಟ್ಟರೆ, ಕೋರ್ಟಿಗೆ ಹಾಕಿದರೆ ಏನಿದ್ರು ಸಹ ಏನು ಇಷ್ಟವರೆಗೆ ಏನು ರಿಸಲ್ಟು ಝೀರೋ. ಸ್ಟೂಡೆಂಟ್ಸಿಗೆ ನಾನು ಮಾತಾಡಲಿಲ್ಲ, ನನಗೆ ಅವ್ರದ್ದು ಪರಿಚಯ ಇಲ್ಲ, ಎಲ್ಲ ಕೇರಳೀಸೇ ಇದು. ನಮ್ಮ ಪ್ರತಿನಿಧಿ ಚಂದನ ಫೋನಲ್ಲಿ ಕನೆಕ್ಟ್ ಆಗಿದ್ದಾರೆ. ಚಂದನ, ಸಮಸ್ಯೆಯನ್ನ ಹಲವು ದಿನಗಳಿಂದ ಅನುಭವಿಸ್ತಾ ಇದ್ದಾರೆ ಅಲ್ಲಿನ ನಿವಾಸಿಗಳು. ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಹಾಸ್ಟೆಲ್ ಇರುವಂಥದ್ದು, ಎಲ್ಲರೂ ನರ್ಸಿಂಗ್ ವಿದ್ಯಾರ್ಥಿಗಳು ಬೇರೆ ಅಂತೆ. ಆದರೂ ಕೂಡ ಕಾಲೇಜ್ ಆಡಳಿತ ಮಂಡಳಿ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಕೋರ್ಟ್ ಆದೇಶ ಇದ್ರೂ ಕೂಡ ನಿರ್ಲಕ್ಷ್ಯ ಯಾಕೆ ಅಂತ? ಹೌದು ನವೀನ್, ನಿಜಕ್ಕೂ ಇದೇ ಪ್ರಶ್ನೆಯನ್ನ ನಾವು ಮಾಡಿದಾಗ ಅಂದ್ರೆ ಈ ಬಗ್ಗೆ ಅಂದ್ರೆ ಹಾಸ್ಟೆಲ್ ವಿದ್ಯಾರ್ಥಿಗಳ ಕಿರುಕುಳದ ಬಗ್ಗೆ ಅನೇಕ ಬಾರಿ ಅಲ್ಲಿನ ಸ್ಥಳೀಯರು ಕಾಲೇಜು ಆಡಳಿತ ಮಂಡಳಿಯ ಒಂದು ಗಮನಕ್ಕೆ ತಂದಿದ್ದಾರೆ. ಆದ್ರೂ ಕೂಡ ಕಾಲೇಜು ಆಡಳಿತ ಮಂಡಳಿ ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನುವಂತ ರೀತಿಯಲ್ಲಿ ವರ್ತನೆ ತೋರ್ತಾ ಇರುವಂತದ್ದು. ಈ ಬಗ್ಗೆ ಕಟ್ಟಡದ ಮಾಲೀಕರಿಗೂ ಕೂಡ ಮಾಹಿತಿ ಇದೆ. ಆ ಮಾಲೀಕರಿಗೂ ಕೂಡ ಪದೇ ಪದೇ ಈ ರೀತಿ ನಿಮ್ಮ ಅಂದ್ರೆ ಕಟ್ಟಡದಲ್ಲಿರುವಂತ ವಿದ್ಯಾರ್ಥಿಗಳಿಂದ ಈ ರೀತಿ ಕಿರಿಕುಳ ಆಗ್ತಾ ಇದೆ. ಅಂದ್ರೆ ರಾತ್ರಿ ಸುಮಾರು 3 ಗಂಟೆ 4 ಗಂಟೆ ಅಂದ್ರೆ ಮುಂಜಾನೆ 3 ಗಂಟೆ 4 ಗಂಟೆ ತನಕ ಡಿಜೆ ಸೌಂಡ್ ಹಾಕೊಂಡು ಕೈಯಲ್ಲಿ ಬಿಯರ್ ಬಾಟಲ್ ಅನ್ನ ಇಟ್ಕೊಂಡು ಈ ರೀತಿ ಅಟ್ಟಹಾಸವನ್ನ ಮೆರೀತಿದ್ದಾರೆ ಅಂತ ಕಟ್ಟಡದ ಮಾಲೀಕರಿಗೂ ಕೂಡ ಮಾಹಿತಿಯನ್ನ ಕೊಟ್ಟರು ಕೂಡ ಅವರು ಯಾವುದೇ ತರದ ಸ್ಪಂದನೆಯನ್ನ ಕೊಡ್ತಾ ಇಲ್ಲ. ಅಂದ್ರೆ ಸ್ಥಳೀಯರು ಹೇಳೋ ಪ್ರಕಾರ ಅವರಿಗೆ ಬಾಡಿಗೆ ಬಂದ್ರೆ ಸಾಕು, ಇಲ್ಲಿನ ರೆಸಿಡೆನ್ಸ್ಗೆ ಏನ್ ತೊಂದರೆ ಆದ್ರೂ ಅವ್ರಿಗೆ ಬೇಕಾಗಿಲ್ಲ ಅನ್ನುವಂತ ರೀತಿಯಲ್ಲಿ ವರ್ತನೆಯನ್ನ ತೋರ್ತಾ ಇರುವಂತದ್ದು. ಅಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಅಲ್ಲಿಗೆ ಪೊಲೀಸರು ಬಂದು ಗಾಂಜಾ ಸೇವನೆ ಆರೋಪದ ಅಡಿಯಲ್ಲಿ 22 ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡ್ಕೊಂಡು ಹೋದ್ರು ಕೂಡ ಅದಾದ ಮೇಲೂ ಕೂಡ ಅದೇ ರೀತಿಯ ಒಂದು ಕಿರಿಕ್ ಮುಂದುವರೆದಿರ್ತಕ್ಕಂಥದ್ದು. ಅಂದ್ರೆ ರಾತ್ರಿ 9 ಗಂಟೆ ನಂತರ ಆ ಒಂದು ದಾರಿಯಲ್ಲಿ ಏರಿಯಾ ಏನಿದೆ ಆ ದಾರಿಯಲ್ಲಿ ಜನ ಓಡಾಡೋದಕ್ಕೆ ಭಯ ಪಡುವಂತ ಸ್ಥಿತಿ ನಿರ್ಮಾಣ
ಆಗ್ಬಿಟ್ಟಿದೆ. ಎಲ್ಲೆಂದ್ರಲ್ಲಿ ಅಡ್ಡಾದಿಡ್ಡಿಯಾಗಿ ಬೈಕ್ಗಳನ್ನ ಪಾರ್ಕ್ ಮಾಡೋದು, ಜೊತೆಗೆ ರಸ್ತೆಯಲ್ಲೇ ನಿಂತ್ಕೊಂಡು ಸ್ಮೋಕಿಂಗ್ ಮಾಡೋದಾಗಿರ್ಬೋದು, ಬಿಯರ್ ಬಾಟ್ಲ್ ಅನ್ನ ಇಟ್ಕೊಂಡು ಎಣ್ಣೆ ಪಾರ್ಟಿ ಮಾಡೋದಾಗಿರ್ಬೋದು. ಹೀಗಾಗಿ ದಿನೇ ಈ ರೀತಿ ಕಿರುಕುಳ ಜಾಸ್ತಿ ಆಗ್ತಾ ಇದೆ ಅನ್ನುವಂತ ಆರೋಪವನ್ನ ಅಲ್ಲಿನ ಸ್ಥಳೀಯರು ಮಾಡ್ತಾ ಇರುವಂತದ್ದು. ನವೀನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.